ಎಲ್ಲರಿಗೂ ನಮಸ್ಕಾರ. ಸಂತೃಪ್ತಿ ಕಿಚನ್ಗೆ ಸ್ವಾಗತ. ನಿಮ್ಮ ನೆಚ್ಚಿನ ಸಂತೃಪ್ತಿ ಕಿಚನ್ 1000 ಸಬ್ಸ್ಕ್ರೈಬರ್ ನ ರೀಚ್ ಆಗಿದೆ. ಈ ಸಂದರ್ಭದಲ್ಲಿ ನಾನು ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ ಸಪೋರ್ಟ್ ಇದೇ ರೀತಿ ನಮ್ಮ ಚಾನೆಲ್ಗೆ ಮುಂದುವರಿತಾ ಇರಲಿ. ಇನ್ನು ಹೆಚ್ಚಿನ ಒಳ್ಳೆ ಅಡುಗೆಗಳನ್ನ ನಾನು ನಿಮ್ಗೆ ತೋರಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ಸಂದರ್ಭದಲ್ಲಿ ನಾನು ಒಂದು ಸಿಹಿ ತಿಂಡಿನ ನಿಮ್ಗೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈ ಸಿಹಿ ತಿಂಡಿನ ನೋಡೋದಕ್ಕೂ ಮುಂಚೆ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿವೋ ಪ್ಲೀಸ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆಗ ಹೊಸ ವಿಡಿಯೋಸ್ ಹಾಕಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ಆ ಸಿಹಿ ತಿಂಡಿ ಯಾವುದು ಅಂತ ನೋಡ್ಕೊಂಡು ಬರೋಣ. ನಾನಿವತ್ತು ಮಾಡಿರೋಂತಹ ಸಿಹಿ ತಿಂಡಿ ಹಾಲಿನಿಂದ ಮಾಡಿರೋಂಥದ್ದು. ಇದನ್ನು ಹಾಲಿನ ಹಲ್ವಾ ಅಂತಲೂ ಹೇಳ್ಬೋದು, ಮಿಲ್ಕ್ ಕೇಕ್ ಅಂತಲೂ ಹೇಳ್ಬೋದು. ತುಂಬ ರುಚಿಯಾಗಿರುತ್ತೆ. ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಮಾಡುವಂತಹ ಸಿಹಿ ತಿಂಡಿ. ಈ ಸಿಹಿ ತಿಂಡಿನ ನಾನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆ, ಬಾಣಲಿ ಆಗಲಿ ಅಥವಾ ಯಾವುದು ದಪ್ಪ ತಳ ಪಾತ್ರೆ ಇರುತ್ತೋ ಅದನ್ನು ತಗೊಳ್ಳಿ. ನಾನಿಲ್ಲಿ 2 ಲೀಟರ್ನಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಸುವಿನ ಹಾಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ರೆ ಪ್ಯಾಕೆಟ್ ಹಾಲನ್ನು ಸಹ ಯೂಸ್ ಮಾಡ್ಬೋದು. ಇದನ್ನು ದಪ್ಪ ತಳದ ಪಾತ್ರೆ ಅಂತ ಹೇಳಿದೆ, ಯಾವುದೇ ರೀತಿ ನಾನ್ ಸ್ಟಿಕ್ ಕಡಾಯಿಗಳನ್ನೆಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಅದಕ್ಕಿಂತ ಈ ರೀತಿ ಬಾಣಲಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ತಳ ಹಿಡಿಯೋದಕ್ಕೆ ಬಿಡದೆ ಹಾಲನ್ನು ದೊಡ್ಡ ಉರಿಯಲ್ಲಿ ಚೆನ್ನಾಗಿ ಕಾಯಿಸ್ಕೊಳ್ಳಿ. ಹಾಲು ಚೆನ್ನಾಗಿ ಕಾಯ್ತಾ ಗಟ್ಟಿ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಬದಿಯೆಲ್ಲ ಹಿಡ್ಕೋತಾ ಇರುತ್ತೆ. ಬಿಡಿಸ್ತಾ ಇದನ್ನು ಚೆನ್ನಾಗಿ ಕಾಯಿಸಿ. ಇದು ಉಕ್ಕು ಬರೋಂಥ ಚಾನ್ಸಸ್ ಇರೋದ್ರಿಂದ ಕೈ ಬಿಡದೆ ಚೆನ್ನಾಗಿ ಇದನ್ನು ತಿರುಗಿಸ್ತಾ ಇರಬೇಕು. 2 ಲೀಟರ್ ಹಾಲು ತೊಗೊಂಡಿರೋದ್ರಿಂದ ಇದು ಚೆನ್ನಾಗಿ ಕುದ್ದು ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಗೊತ್ತಾಗತ್ತೆ ನೋಡಿ, ಈ ರೀತಿ ಹಾಲು ಚೆನ್ನಾಗಿ ಕುದ್ದು ಗಟ್ಟಿ ಆಗ್ತಾ ಇದೆ. ನೋಡಿ, ಸ್ಪೂನಲ್ಲೆಲ್ಲ ರವೆ ಥರ ಹಿಡ್ಕೋತಾ ಇದೆ. ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಈ ರೀತಿ ಹಾಲು ಚೆನ್ನಾಗಿ ಗಟ್ಟಿ ಆಗಬೇಕು. ಅಲ್ಲಿ ತನಕ ಇದನ್ನು ಕೈ ಬಿಡದೆ ತಿರುಗಿಸ್ತಾ ಇರಿ. ಇದಕ್ಕೆ ನಾನು ಒಂದು ಸ್ವಲ್ಪ ಲಿಂಬೆಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ. ನಾನು ಇದನ್ನು ಹಾಕುವಾಗ ಎಷ್ಟು ಹಾಕಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಇದಕ್ಕೆ ಲಿಂಬೆಹಣ್ಣಿನ ರಸ ಹಾಗೆ 350 ಗ್ರಾಮ್ನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ 2 ಲೀಟರ್ ಹಾಲಿಗೆ 350 ಗ್ರಾಮ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಸಿಹಿ ಕರೆಕ್ಟಾಗಿರುತ್ತೆ. ಇನ್ನು ಜಾಸ್ತಿ ಸಿಹಿ ಬೇಕು ಅಂದರೆ ಸ್ವಲ್ಪ ಸಕ್ಕರೆನ ಜಾಸ್ತಿ ಮಾಡ್ಕೊಳ್ಳಿ. ಪರಿಮಳಕ್ಕೆ ಇಲ್ಲೊಂದು 4-5 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕಂಟೈನರ್ಗೆ, ಸ್ಟೀಲ್ ಕಂಟೈನರ್ಗೆ ಸ್ವಲ್ಪ ತುಪ್ಪವನ್ನು ಹಚ್ಚಿ ಗ್ರೀಸಿಂಗ್ ಮಾಡ್ಕೊಂಡಿದ್ದೀನಿ. ನಿಮ್ಮ ಹತ್ರ ಮನೇಲಿ ಏನು ಪಾತ್ರೆ ಆಗ್ಬೋದು, ಬೌಲ್ ಆಗ್ಬೋದು, ಇಲ್ಲ ಮಕ್ಕಳ ಲಂಚ್ ಬಾಕ್ಸು, ಆ ಥರ ಯಾವುದೇ ಸ್ಟೀಲಿನ ಕಂಟೈನರ್ ಇದ್ದರೂ ಅದರಲ್ಲಿ ಇದನ್ನು ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನಾನು ಈ ರೀತಿ ಕಂಟೈನರ್ಗೆ ತುಪ್ಪವನ್ನು ಸವರಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಇದು ಹಾಲು ಚೆನ್ನಾಗಿ ಗಟ್ಟಿ ಆಗ್ತಾ ಇದೆ. ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಈ ಟೈಮಲ್ಲಿ ನಾನು ತೊಗೊಂಡಿರೋಂತಹ ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮೊದಲನೇ ನಿಂಬೆಹಣ್ಣಿನ ರಸ ಹಾಕಿಬಿಟ್ರೆ ಹಾಲು ಬೇರೆ ನೀರು ಬೇರೆ ಆಗಿ ಹಾಲು ಒಡೆದು ಹೋಗುತ್ತೆ. ಹಾಗಾಗಿ ಇಷ್ಟು ಗಟ್ಟಿ ಆದಮೇಲೆ ನಿಂಬೆಹಣ್ಣಿನ ರಸವನ್ನು ಸೇರಿಸಿ. ಅರ್ಧ ಸ್ಪೂನ್ ಅಷ್ಟೇ ರಸವನ್ನು ಸೇರಿಸಬೇಕು. ತುಂಬ ರಸವನ್ನು ಸೇರಿಸೋದಕ್ಕೆ ಹೋಗಬೇಡಿ. ನೋಡಿ, ಈಗ ಸ್ವಲ್ಪ ಫ್ಲೇಮ್ನ ಸಣ್ಣದು ಮಾಡ್ಕೊಳ್ಳಿ. ಯಾಕೆ ಅಂದರೆ ಗಟ್ಟಿ ಆಗ್ತಾ ಇರೋದ್ರಿಂದ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಕೈ ಬಿಡದೆ ಸ್ವಲ್ಪ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನಾನು ತುಂಬ ಈಸಿ ಅಂತ ಹೇಳಲ್ಲ, ಸ್ವಲ್ಪ ಕಷ್ಟ, ಕೆಲಸ ಜಾಸ್ತಿ ಅಂತ ಅನಿಸಿದ್ರು ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಮನೇಲಿರೋಂತಹ ಎಲ್ಲರ ಸಹಾಯವನ್ನು ತಗೊಂಡು ಖುಷಿಯಿಂದ ಸಿಹಿ ತಿಂಡಿಯನ್ನು ಮಾಡಿ ತುಂಬ ರುಚಿಯಾಗಿ ಬರುತ್ತೆ. ಎಲ್ಲರೂ ಒಟ್ಟಾಗಿ ಇದನ್ನು ತಿನ್ಬೋದು. ಇವಾಗ ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದು ಬಟ್ಟೆಯನ್ನು ಹಿಡ್ಕೊಂಡು ನೀವು ನಿಧಾನಕ್ಕೆ ಇದನ್ನು ತಿರುಗಿಸ್ತಾ ಬನ್ನಿ. ನೋಡಿ, ಇದೀಗ ನಿಮ್ಗೆ ಗೊತ್ತಾಗ್ತಾ ಇದೆ, ಈ ರೀತಿ ದಪ್ಪ ಆಗ್ತಾ ಇದೆ. ಈ ಟೈಮ್ನಲ್ಲಿ ನಾವು ತೊಗೊಂಡಿರೋಂತಹ ಸಕ್ಕರೆಯನ್ನು ಹಾಕ್ಕೊಳ್ಳೋಣ. ಸಕ್ಕರೆಯನ್ನು ಅಷ್ಟೇ ಒಂದೇ ಸಲ ಹಾಕಬಾರ್ದು, ಸ್ವಲ್ಪ ಸಕ್ಕರೆಯನ್ನೇ ಇಲ್ಲೇ ಆ್ಯಡ್ ಮಾಡಬೇಕು. ಒಂದೇ ಸಲ ಸಕ್ಕರೆಯನ್ನು ಹಾಕಿಬಿಟ್ರೆ ಅದು ಜಾಸ್ತಿ ನೀರು ಬಿಟ್ಕೊಂಡು ಚೆನ್ನಾಗಾಗೋದಿಲ್ಲ. ಹಾಗಾಗಿ ತೊಗೊಂಡಿರೋಂತಹ ಸಕ್ಕರೆಯನ್ನು ನಾನು ಸ್ವಲ್ಪವಾಗಿ ಒಂದು 2-3 ಸಲ ಇದನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಬರೀ ಹಾಲಿನಿಂದ ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ನೋಡಿ, ಈ ರೀತಿ ಸಕ್ಕರೆ ನೀರು ಬಿಟ್ಕೊಳ್ತಾ ಇದೆ. ಈಗ ಇನ್ನೊಂದು ಸ್ವಲ್ಪ ಸಕ್ಕರೆಯನ್ನು ತಗೊಳ್ಳೋಣ. ಅದನ್ನು ಸಹ ಸ್ವಲ್ಪವಾಗಿ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಒಂದು ಸಲ ಹಾಕಿದ್ದು ಕರಗಿದ ಮೇಲೆ ಇನ್ನೊಂದು ಸಲ ಸಕ್ಕರೆಯನ್ನು ಹಾಕ್ಕೊಳ್ಳಿ.
ಇದು ನಿಮಗೆ ಸರಿಯಾಗಿ ಗೊತ್ತಾಗಲಿ ಅಂತ ನಾನು ಎಲ್ಲ ಸ್ಟೆಪ್ಗಳನ್ನು ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನೊಂದು 2 ಚಮಚದಷ್ಟು ತುಪ್ಪವನ್ನು ಇಟ್ಕೊಂಡಿದ್ದೀನಿ. ತುಪ್ಪವನ್ನು ಸಹ ಇದಕ್ಕೆ ಚೂರೇ ಹಾಕ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇದು ಬೇಗ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನಾನು ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ತುಪ್ಪವನ್ನು ಹಾಕಿ ಸಹ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಂಗ್ರೀಡಿಯೆಂಟ್ಸ್ ಕಡಿಮೆ, ತುಂಬ ಈಸಿ ಅಂತ ಹೇಳಲ್ಲ. ಹಾಗೆ ಇದನ್ನು ಸ್ವಲ್ಪ ಕೈ ಬಿಡದೆ ತಿರುಗಿಸ್ತಾ ಇದ್ದರೆ ಇದು ಚೆನ್ನಾಗಿ ಬರುತ್ತೆ. ನೋಡಿ, ಕಲರ್ ಸಹ ಚೇಂಜ್ ಆಗ್ತಾ ಇದೆ, ಒಂಥರ ಬ್ರೌನಿಷ್ ಕಲರ್ ಬರ್ತಾ ಇದೆ. ಈ ರೀತಿ ದಪ್ಪ ಆಗ್ತಾ ಹೋಗುತ್ತೆ ಅದು. ಈ ಟೈಮಲ್ಲಿ ಸ್ವಲ್ಪ ಫ್ಲೇಮ್ನ ಸಣ್ಣದಾಗಿ ಇಟ್ಕೊಳ್ಳಿ, ಯಾಕೆ ಅಂದರೆ ತಳ ಹಿಡಿದು ಬಿಡುತ್ತೆ. ಹಾಗಾಗಿ ಕೈ ಬಿಡದೆ ಇದನ್ನು ತಿರುಗಿಸ್ತಾ ಇರಿ. ನೋಡಿ, ಈಗ ಇದು ಆಲ್ಮೋಸ್ಟ್ ಆಗ್ತಾ ಇದೆ. ಈಗ ಸ್ವಲ್ಪ ಚೆನ್ನಾಗಿ ತಿರುಗಿಸ್ಕೊಳ್ಳಿ, ಸಿಡಿಯೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಉದ್ದ ಸ್ಪೂನನ್ನು ತಗೊಳ್ಳೋದು ಒಳ್ಳೆಯದು. ನೋಡಿ, ತಳ ಎಲ್ಲ ಸೈಡೆಲ್ಲ ಯಾವ ರೀತಿ ಬಿಟ್ಕೋತಾ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ. ನೋಡಿ, ನೀಟಾಗಿ ಇದು ಬಾಣಲಿಯನ್ನು ಬಿಡ್ತಾ ಇದೆ. ಈ ಟೈಮಲ್ಲಿ ನಾನು ಏಲಕ್ಕಿ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಏಲಕ್ಕಿ ಪುಡಿ ತುಂಬ ಒಳ್ಳೆ ಒಂದು ಪರಿಮಳ ಕೊಡುತ್ತೆ ಸಿಹಿಗೆ. ಹಾಗಾಗಿ ನಾನಿಲ್ಲಿ ಏಲಕ್ಕಿ ಪುಡಿಯನ್ನು ಹಾಕ್ತಾ ಇದ್ದೀನಿ. ಏಲಕ್ಕಿ ಪುಡಿಯನ್ನು ಹಾಕಿ ಸಹ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ತಳ ಬಿಡ್ತಾ ಇದೆ ಅಂತ. ಒಂದೇ ಮುದ್ದೆ ಆಕಾರದಲ್ಲಿ ಇದು ಬಂದರೆ ಇದು ಆಗಿದೆ ಅಂತ ಅರ್ಥ. ಈಗ ನಾವು ತುಪ್ಪ ಸವರ್ಕೊಂಡಿರುವಂತಹ ಕಂಟೈನರ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನು ನಿಧಾನಕ್ಕೆ ಈ ಕಂಟೈನರ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ಈ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಇದು ಬಿಸಿಯಾಗೇ ಇರಬೇಕು. ಇದನ್ನು ಯಾವುದೇ ಕಾರಣಕ್ಕೂ ಫ್ರಿಡ್ಜ್ನೆಲ್ಲ ಇಡೋದಕ್ಕೆ ಹೋಗಬೇಡಿ. ನಾವು ಆ ಕಂಟೈನರ್ನಲ್ಲಿ ಹಾಕಿ ಈ ಕಂಟೈನರ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಬಟ್ಟೆಯಿಂದ ಸುತ್ತಿ ಬಿಸಿಯಾಗಿ ಹಾಗೆ 1.5 to 2 ತಾಸುಗಳ ಕಾಲ ಇದನ್ನು ಹಾಗೆ ಇಟ್ಬಿಡಿ. ಆಮೇಲೆ ಇದನ್ನು ಪೀಸಸ್ಗಳಾಗಿ ಮಾಡ್ಕೊಳ್ಬೋದು. ನೋಡಿ, ನಾನು ಈ ರೀತಿ ಈ ಕ್ಲಾತ್ನಲ್ಲಿ ಇದನ್ನು ಸುತ್ತಿ ಇಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕ್ಲೋಸ್ ಮಾಡಿ 2 hours ಬಿಡಿ. ಆಫ್ಟರ್ 2 hours ನಾವು ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಇದು ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ, ಹಾಗೆ ಗಟ್ಟಿ ಸಹ ಆಗಿದೆ. ಇವಾಗ ನಿಧಾನಕ್ಕೆ ಒಂದು ಸ್ಪೂನ್ ಅಥವಾ ಚಾಕು ಸಹಾಯದಿಂದ ಇದರ ಬದಿನೆಲ್ಲ ಬಿಡಿಸ್ಕೊಳ್ಳೋಣ. ನೀಟಾಗಿ ಇದು ಪೀಸಸ್ ಬರುತ್ತೆ. ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಇದನ್ನು ಪೀಸಸ್ನ ಮಾಡ್ಕೊಳ್ಬೋದು. ನೋಡಿ, ಈಗ ಬದಿನೆಲ್ಲ ಬಿಡಿಸ್ಕೊಂಡ್ಮೇಲೆ ಒಂದು ಪ್ಲೇಟ್ ಸಹಾಯದಲ್ಲಿ ಇದನ್ನು ದಬ್ಬಾಕೊಳ್ಳೋಣ. ನೋಡಿ, ನಾನಿವಾಗ ಈ ಕಂಟೈನರ್ನ ತೆಗಿತಾ ಇದ್ದೀನಿ. ನೋಡಿ, ಮಿಲ್ಕ್ ಕೇಕ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಒಂದು ಚಾಕುವಿಂದ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ನಲ್ಲಿ ಇದನ್ನು ಕಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಿದ್ರೆ ನೀವು ಮೇಲ್ಗಡೆಯಿಂದ ಏನಾದರೂ ಡ್ರೈ ಫ್ರೂಟ್ಸ್ ಸಹ ಇಡ್ಬೋದು, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಯೂಸ್ ಮಾಡಿಲ್ಲ. ನೋಡಿ, ನಾನು ಈ ರೀತಿ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ. ನಾನು ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮಿಲ್ಕ್ ಕೇಕ್ ಅಂತ. ಬಾಯಲ್ಲಿಟ್ಟರೆ ಕರಗುವಂತಹ ರುಚಿ ರುಚಿಯಾದ ಮಿಲ್ಕ್ ಕೇಕ್ ಅಥವಾ ಹಾಲಿನ ಹಲ್ವಾ ತಯಾರಾಗಿದೆ. ಮತ್ತೊಮ್ಮೆ ನಾನು ನಿಮಗೆ ಧನ್ಯವಾದಗಳನ್ನು ಹೇಳ್ತಾ, ನಮ್ಮ ಚಾನಲ್ ಮೇಲೆ ನಿಮ್ಮ ಪ್ರೋತ್ಸಾಹ ಇದೇ ರೀತಿ ಇರಲಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ಒಳ್ಳೆ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ಗೆ ಭೇಟಿ ಕೊಡಿ. ಥ್ಯಾಂಕ್ ಯು.